ನಮಸ್ಕಾರಗಳು. ಗುರಿ ತಪ್ಪದ ಹಠ ಮತ್ತು ದೈವ ಬಲವನ್ನು ಮೈಗೂಡಿಸಿಕೊಂಡಿರುವ ಧನು ರಾಶಿಯ ಬಂಧುಗಳೇ, ನೀವು ಸದಾಕಾಲ ಪರರಿಗಾಗಿ ಬದುಕುವವರು, ಧರ್ಮದ ಹಾದಿಯಲ್ಲಿ ನಡೆಯುವವರು. ಆದರೆ ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ಕೇಳಿಕೊಳ್ಳಿ, ನೀವು ಪಟ್ಟ ಕಷ್ಟಕ್ಕೆ ಬೆಲೆ ಸಿಕ್ಕಿದೆಯೇ? ನಿಮ್ಮ ನಂಬಿಕೆಯನ್ನು ಅಡವಿಟ್ಟು ದ್ರೋಹ ಮಾಡಿದವರು ಯಾರು? ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಅಂಗಿಸಿದವರು ಯಾರು? ಇವನ ಕೈಲಿ ಏನೂ ಆಗಲ್ಲ ಎಂದು ಹೀಯಾಳಿಸಿದವರು ಯಾರು? ಧನುರಾಶಿಯವರೇ, ಬ್ರಹ್ಮಾಂಡದ ನ್ಯಾಯದ ದೇವತೆ ಇಂದು ನಿಮ್ಮ ಪರವಾಗಿ ತೀರ್ಪು ನೀಡಿದ್ದಾಳೆ. ಇಂದು ಫೆಬ್ರವರಿ 25. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯು ಇಂದು ತನ್ನ ಬಂಗಾರದ ದೃಷ್ಟಿಯನ್ನು ನಿಮ್ಮ ಮೇಲೆ ಬೀರಲಿದ್ದಾನೆ. ಇಂದು ಮಧ್ಯಾಹ್ನ 12:45 ನಂತರ ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಪವಾಡ ಸಂಭವಿಸಲಿದೆ. ಇಷ್ಟು ದಿನ ಕತ್ತಲಲ್ಲಿ ಕಣ್ಣೀರು ಹಾಕಿದ್ದ ಸಾಕು, ಇಂದಿನಿಂದ ನಿಮ್ಮ ರಾಜಯೋಗದ ಮೆರವಣಿಗೆ ಶುರು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನಿಮ್ಮ ಅದೃಷ್ಟದ ಬಾಗಿಲನ್ನು ನೀವೇ ಮುಚ್ಚಿಕೊಂಡಂತೆ. ಧನುರಾಶಿಯವರೇ, ನಿಮ್ಮ ಜಾತಕದಲ್ಲಿ ಇಂದು ಸಣ್ಣ ಪುಟ್ಟ ಬದಲಾವಣೆಯಲ್ಲ, ಒಂದು ಮಹಾಕ್ರಾಂತಿಯೇ ನಡೆಯುತ್ತಿದೆ. ಸಾಕ್ಷಾತ್ ಗುರು ಬೃಹಸ್ಪತಿಯು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಳಿತು ನಿಮ್ಮನ್ನು ಕಾಪಾಡುತ್ತಿದ್ದಾನೆ. ಇಂದಿನಿಂದ ನಿಮಗೆ ಯಾರು ಕೇಡು ಬಯಸಲು ಸಾಧ್ಯವಿಲ್ಲ. ನಿಮ್ಮ ವಾಣಿ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಸೇರಿರುವುದರಿಂದ ಇಂದು ನಿಮ್ಮ ಮಾತೆ ಮಂತ್ರವಾಗಿದೆ. ನೀವು ಅಂದುಕೊಂಡ ಕೆಲಸ ಅಂದುಕೊಂಡಂತೆಯೇ ನಡೆಯಲಿದೆ. ಸಾಡೆ ಸಾತಿಯ ನರಕ ಯಾತನೆಯಿಂದ ನಲುಗಿದ್ದ ನಿಮಗೆ ಇಂದು ಶನಿ ದೇವನೇ ಅಭಯ ನೀಡುತ್ತಿದ್ದಾನೆ. ನಿಮ್ಮ ಕರ್ಮದ ಲೆಕ್ಕ ಮುಗಿದಿದೆ, ಈಗ ಫಲದ ಲೆಕ್ಕ ಶುರುವಾಗಿದೆ. ಕಚೇರಿಯಲ್ಲಿ ನಿಮ್ಮನ್ನು ಒಂದು ಮೂಲೆಗೆ ತಳ್ಳಿದ್ದ ಆ ಕುತಂತ್ರಿಗಳಿಗೆ ಇಂದು ನಡುಕ ಶುರುವಾಗಲಿದೆ. ನಿಮ್ಮ ಟ್ಯಾಲೆಂಟ್ ಏನು ಅಂತ ತೋರಿಸುವ ಸುವರ್ಣ ಅವಕಾಶ ಹಿಂದೆ ಬರಲಿದೆ. ಮೇಲಧಿಕಾರಿಗಳಿಗೆ ನಿಮ್ಮ ಬಳಿ ಬಂದು ಮೆಚ್ಚುಗೆ ಸೂಚಿಸಲಿದ್ದಾರೆ. ಪ್ರಮೋಷನ್ ಅಥವಾ ಹೊಸ ಕಂಪನಿಯಿಂದ ಬಂಪರ್ ಆಫರ್ ಇಂದು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ವ್ಯಾಪಾರದಲ್ಲಿ ಇಷ್ಟು ದಿನ ಅನುಭವಿಸಿದ ದಾರಿದ್ರ್ಯಕ್ಕೆ ಇಂದು ಮರಣ ಶಾಸನ. ನಿಮ್ಮ ಸ್ಪರ್ಧಿಗಳು ಮಂಕಾಗುವ ಕಾಲವಿದು. ಷೇರು ಮಾರುಕಟ್ಟೆ ಅಥವಾ ಭೂಮಿ ವ್ಯವಹಾರದಲ್ಲಿ ತೊಡಗಿದವರಿಗೆ ಇಂದು ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಹಾಕುವ ಹೆಜ್ಜೆ ನಿಮ್ಮನ್ನು ಮುಂದಿನ 7 ತಲೆಮಾರಿನವರೆಗೆ ಶ್ರೀಮಂತರನ್ನಾಗಿ ಮಾಡಲಿದೆ. ಧನುರಾಶಿಯವರೇ, ಇಂದಿನ ನಿಮ್ಮ ಜೇಬು ಎಂದಿಗೂ ಖಾಲಿಯಾಗುವುದಿಲ್ಲ. ಅನಿರೀಕ್ಷಿತ ಧನಾಗಮನ. ನೀವು ನಿರೀಕ್ಷೆಯೇ ಮಾಡದ ಮೂಲದಿಂದ ಇಂದು ಹಣ ಹರಿದು ಬರಲಿದೆ. ಬರಬೇಕಿದ್ದ ಹಳೆಯ ಬಾಕಿ ಅಥವಾ ಆಸ್ತಿಯ ಹಂಚಿಕೆ ಇಂದು ನಿಮ್ಮ ಪರವಾಗಿ ಪವಾಡದಂತೆ ನಡೆಯಲಿದೆ. ಇದು ನೀವು ಕೈ ಹಾಕುವ ಪ್ರತಿಯೊಂದು ಹೂಡಿಕೆಯೂ ಲಾಭದಾಯಕವಾಗಲಿದೆ. ಸಾಲದ ಸುಳಿಯಿಂದ ಹೊರಬರಲು ಇಂದು ದೇವರು ನಿಮಗೆ ಒಂದು ರಹಸ್ಯ ದಾರಿಯನ್ನು ತೋರಿಸಲಿದ್ದಾನೆ. ಇಂದು ನಿಮ್ಮ ಮನೆಗೆ ಧನಲಕ್ಷ್ಮಿಯ ಆಗಮನ ಖಚಿತ. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಇಂದು ದೊಡ್ಡ ಬೆಳವಣಿಗೆ ನಡೆಯಲಿದೆ. ಮುರಿದ ಸಂಬಂಧಗಳ ಮಿಲನ. ನಿಮ್ಮನ್ನು ಕಡೆಗಣಿಸಿ ಹೋಗಿದ್ದವರು ಇಂದು ನಿಮ್ಮ ಕಾಲಬುಡಕ್ಕೆ ಬಂದು ಬಿದ್ದು ಕ್ಷಮೆ ಕೇಳುವ ಕಾಲ ಬಂದಿದೆ. ಆದರೆ ಧನುರಾಶಿಯವರೇ, ನಿಮ್ಮ ದೊಡ್ಡ ಗುಣದ ದುರುಪಯೋಗವಾದಂತೆ ಎಚ್ಚರ ವಹಿಸಿ. ಸಂಗಾತಿಯೊಂದಿಗೆ ಕಳೆದ ಕೆಲವು ದಿನಗಳಿಂದ ಇದ್ದ ಅಸಮಾಧಾನ ದೂರವಾಗಿ ಪ್ರೀತಿ ಮೊಳೆಯಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ದೊಡ್ಡ ಗುಂಡಂತರ ಇಂದು ಮಾಯವಾಗಲಿದೆ. ಮನೆಯಲ್ಲಿ ಸದಾ ನಗು ತುಂಬಿರಲಿದೆ. ಇಂದಿನ ಅದೃಷ್ಟವನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳಲು ಈ ಕೆಲಸಗಳನ್ನು ತಪ್ಪದೆ ಮಾಡಲೇಬೇಕು. ಗುರುದೇವನ ಪೂಜೆ. ಇಂದು ಹಳದಿ ಹೂಗಳಿಂದ ಗುರುವಿನ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಹಸಿದಿರುವ ಹಸುವಿಗೆ ಹಳದಿ ಬಣ್ಣದ ಹಣ್ಣು ಅಥವಾ ಬೆಲ್ಲ ಅಕ್ಕಿಯನ್ನು ತಿನ್ನಿಸಿ. ನಿಮ್ಮ ಕಷ್ಟಗಳೆಲ್ಲ ಕರ್ಪೂರದಂತೆ ಕರಗಲಿ. ಓಂ ಬೃಹಸ್ಪತಿಯೇ ನಮಃವನ್ನು ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಹಳದಿ ಬಣ್ಣದ ಬಟ್ಟೆ ಅಥವಾ ಹಳದಿ ಕರ್ಚೀಫ್ ಧರಿಸುವುದು ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸಲಿದೆ. ಧನುರಾಶಿಯವರೇ, ನೀವು ತಡೆಯುವ ಶಕ್ತಿ ಈ ಭೂಮಿಯ ಮೇಲೆ ಯಾರಿಗೂ ಇಲ್ಲ. ವಿಧಿ ನಿಮ್ಮ ಪರವಾಗಿದೆ, ಆದರೆ ನಿಮ್ಮ ಜೊತೆಗಿದ್ದಾನೆ. ಇಂದಿನಿಂದ ನಿಮ್ಮ ಸುವರ್ಣ ಯುಗ ಆರಂಭವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಅತಿ ದೊಡ್ಡ ನೋವು ಯಾವುದೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ
ಈ ವಿಡಿಯೋವನ್ನು 5 ಆಪ್ತರಿಗೆ ಶೇರ್ ಮಾಡಿ ಅವರ ಜೀವನದಲ್ಲೂ ಬೆಳಕು ಮೂಡಲಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ DTV ಕರುನಾಡು ಚಾನಲನ್ನು, ಏಕೆಂದರೆ ನಾಳಿನ ವಿಡಿಯೋದಲ್ಲಿ ಇನ್ನೂ ದೊಡ್ಡ ಸರ್ಪ್ರೈಸ್ ನಿಮಗೆ ಕಾದಿದೆ. ವೀಕ್ಷಕರೇ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ.